ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, BPT ಮತ್ತು BPO ಅಲರ್ಡ್ ಹೆಲ್ತ್ ಸೈನ್ಸ್, ಅದರಲ್ಲಿ BSc MLT, BSc OT, BSc ಡಯಾಲಿಸಿಸ್ ಮತ್ತು ಕಾರ್ಡಿಯಕ್ ಟೆಕ್ನಾಲಜಿ, ರೇಡಿಯೋಲಜಿ ಇವೆಲ್ಲ ಕೋರ್ಸ್ಗಳಿಗೆ ಕೌನ್ಸ್ಲಿಂಗ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನಿಮ್ಮಲ್ಲಿ ಒಂದಷ್ಟು ಲೈವಲ್ಲಿ ಬಂದಾಗ ಕೇಳ್ತಾ ಇದ್ರಿ. ನಾನು ನಿಮಗೆ ಅದು ಶಾರ್ಟಾಗಿ ಹೇಳ್ತಾ ಇದ್ದೆ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಕೌನ್ಸ್ಲಿಂಗ್ ಪ್ರೊಸೆಸ್ ಮಾಡ್ತಾರೆ ಅಂದರೆ, ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ, ಆದರೆ CET ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂತಂದರೆ ಯಾವ ರೀತಿಯಾಗಿ ಪ್ರೊಸೆಸ್ ಮಾಡ್ತಾರೆ ಅಂದರೆ, ಈಗ ಮುಂದೆ ಯಾವ ರೀತಿ ಕೌನ್ಸ್ಲಿಂಗ್ ಮಾಡ್ತಾರೆ, ಏನೆಲ್ಲ ಸ್ಟೆಪ್ಸ್ಗಳನ್ನು ಫಾಲೋಅಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಇದು PUC ಮೇಲೆ ಯಾರು ಅಲರ್ಡ್ ಹೆಲ್ತ್ ಸೈನ್ಸು, BPO, BPT ಕೋರ್ಸ್ಗಳನ್ನು ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಟೆಪ್ಸ್ ಇದೇ ರೀತಿಯಾಗಿ ಇರುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಮತ್ತು ಡೌಟ್ ಇದ್ದಲ್ಲಿ ನಾನು ಲೈವಲ್ಲಿ ಬಂದಾಗ ನಿಮಗೆ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು. ಪ್ರತಿ ಸಂಜೆ 5:30 ನಂತರ ನಾನು ಲೈವಲ್ಲಿ ಬಂದಿರ್ತೇನೆ, ಆವಾಗ ನೀವು ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಅದರ ಜೊತೆಗೆ ಇನ್ನೂವರೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ರಿ. ಮೊದಲಿಗೆ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ಸೊ ಇದೊಂದು ನಿಮಗೆ ಡೆಮೋ ತೋರಿಸ್ಲಿಕ್ಕೆ ಇರುವಂಥದ್ದು. ಇದು ರಿಯಲ್ ಆಗಿ ಇನ್ನೂವರೆಗೆ ಬಿಟ್ಟಿಲ್ಲ, ಬಟ್ ಇದೇ ರೀತಿಯಾಗಿ ಬರುತ್ತೆ. ಸೊ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಅಂತ ಮಾಡ್ತಾರೆ. ಅಲ್ಲಿ ಮೊದಲಿಗೆ ಏನು ಮಾಡ್ತಾರೆ ಅಂದರೆ, ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡ್ತಾರೆ. ಮೆರಿಟ್ ಲಿಸ್ಟ್ ಅಂದರೆ ಇನ್ನೂವರೆಗೆ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿಲ್ಲ. ಸೊ ಆ ರ್ಯಾಂಕ್ ನಂಬರನ್ನು ಕೊಡ್ತಾರೆ ಆಲ್ ದ ಕೋರ್ಸಸ್ಗಳಿಗೆ. ಎಲ್ಲ ಕೋರ್ಸ್ಗಳಿಗೂ ಕೂಡ ಕಾಮನ್ ಆಗಿ ಏನು ಮಾಡ್ತಾರೆ ಅಂತಂದರೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ರ್ಯಾಂಕ್ ನಂಬರ್ ಕೊಟ್ಟ ಮೇಲೆ ಮತ್ತೇನು ಮಾಡ್ತಾರೆ ಅಂತಂದರೆ, ಎರಡನೇದು ಡಿಸ್ಪ್ಲೇ ದ ಸೀಟ್ ಮ್ಯಾಟ್ರಿಕ್ಸ್. ಸೊ ಸೀಟ್ ಮ್ಯಾಟ್ರಿಕ್ಸನ್ನು ಡಿಸ್ಪ್ಲೇ ಮಾಡಿ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದ್ದಾವೆ, ಯಾವ ಕೆಟಗರಿಗೆ ಎಷ್ಟು ಸೀಟ್ ಇದ್ದಾವೆ ಅನ್ನೋದನ್ನು ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಅದನ್ನು ರಿಲೀಸ್ ಮಾಡ್ತಾರೆ. ಅದರ ಜೊತೆಗೆ ಫೀಸ್ ಸ್ಟ್ರಕ್ಚರನ್ನು, ಈ ವರ್ಷದ ಫೀಸ್ ಸ್ಟ್ರಕ್ಚರನ್ನು ರಿಲೀಸ್ ಮಾಡ್ತಾರೆ. ಸೊ ಅದು ಕಾಮನ್ ಆಗಿರುತ್ತೆ, ಹೋದ ವರ್ಷದೇ ಇರುತ್ತೆ. ಬಟ್ ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ತಮ್ಮ ಪದ್ಧತಿ ಪ್ರಕಾರ ಫೀಸ್ ಸ್ಟ್ರಕ್ಚರ್ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನಿಮ್ಮಗಳಿಗೆ ಆಪ್ಷನ್ ಎಂಟ್ರಿ ಎಲಿಜಿಬಲ್ ಇರುವಂಥ, ಅಂದರೆ ಈಗೇನು ಮೆರಿಟ್ ಲಿಸ್ಟ್ ಬಿಟ್ಟಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಅಂದರೆ ಇಚ್ಛೆ ಮತ್ತು ಆಯ್ಕೆಗಳನ್ನು ದಾಖಲಿಸಲು ಆದ್ಯತೆ ಕ್ರಮದಲ್ಲಿ, ಅಂದರೆ ಕಾಲೇಜುಗಳನ್ನು ಎಂಟ್ರಿ ಮಾಡಲಿಕ್ಕೆ, ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಬಿಡ್ತಾರೆ. ಲಿಂಕ್ ಬಿಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡಿದ್ರಪ್ಪ ಅಂತಂದರೆ, ಪಬ್ಲಿಕೇಶನ್ ಆಫ್ ಮೂಕ್ ರಿಸಲ್ಟ್ಸ್, 4ನೇ ಸ್ಟೆಪ್ಪು ಮೂಕ್ ರಿಸಲ್ಟ್ ಅಂತ ಬಿಡ್ತಾರೆ. ಅಂದರೆ ಅದಕ್ಕೆ ಟೆಂಪ್ರರಿ ರಿಸಲ್ಟ್ ಅಂತ ಕರಿತೀವಿ, ಅದು ಫೈನಲ್ ಇರೋದಿಲ್ಲ, ಈ ರೀತಿಯಾಗಿ ಬರುತ್ತೆ ಅಂತ. ಅದಾದಮೇಲೆ ಮತ್ತೇನು ಮಾಡ್ತಾರೆ, ಅದು ಮೂಕ್ ರಿಸಲ್ಟ್ ಬಂದ ಮೇಲೆ ನಿಮಗೆ ಅದರಲ್ಲಿ ಸೀಟ್ ಸಿಕ್ಕಿಲ್ಲಪ್ಪ ಅಥವಾ ಕಾಲೇಜ್ ಬೇಡಾಗಿತ್ತು, ಸೊ ಅವಾಗ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಚೇಂಜ್ ಆಪ್ಷನ್ ಎಂಟ್ರಿ, ನೀವೆಲ್ಲ ಏನು ಮಾಡ್ತಾರೆ ಅಂದರೆ ಡಿಲೀಟ್ ಮಾಡಿ ರೀಅರೇಂಜ್ಮೆಂಟ್ ಮಾಡಲಿಕ್ಕೆ, ಅಲ್ಟರ್ನೇಷನ್ ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ, ಅಂದರೆ ಸಿಕ್ಕಿರುವಂಥ ಕಾಲೇಜು ಅಥವಾ ಕಾಲೇಜ್ ಸಿಕ್ಕಿಲ್ಲಪ್ಪ, ನಾ ಇನ್ನೂ ಸ್ವಲ್ಪ ಕಾಲೇಜ್ ಆ್ಯಡ್ ಮಾಡಬೇಕಿತ್ತು ಅನಿಸಿದ್ದಲ್ಲಿ ನೀವು ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಎಂಟ್ರಿಯನ್ನು ಕೊಡ್ತಾರೆ. ಮತ್ತು ಆಮೇಲೆ ಫೈನಲ್ ಫಸ್ಟ್ ರೌಂಡದ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಇದು ಅಲಾಟ್ಮೆಂಟ್ ಆದಮೇಲೆ ಯಾರಿಗೆ ಸೀಟ್ ಸಿಕ್ಕಿದೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಕನ್ಫರ್ಮೇಷನ್ ಫೀಸ್, ಅಂದರೆ ನಮಗೆ ಈ ಕಾಲೇಜ್ ಇಷ್ಟ ಆಗಿದೆ, ಸೊ ನಮಗೆ ಈ ಕಾಲೇಜ್ ಇಷ್ಟ ಆಗಿದೆ ಅಂಥೇಳಿ ನೀವು ಕನ್ಫರ್ಮೇಷನ್ ₹500 ಫೀಸ್ ಇರುತ್ತೆ. ಅದನ್ನು ಪೇ ಮಾಡಿಬಿಟ್ರೆ ನಿಮಗೆ ಆರ್ಡ್ರ್ ಕಾಪಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡ್ರ್ ಕಾಪಿ ಬೈ ಫೀ ಪೇಯ್ಡ್ ಕ್ಯಾಂಡಿಡೇಟ್ಸ್. ಯಾರು ₹500 ಪೇಯ್ಡ್ ಮಾಡಿ ಕನ್ಫರ್ಮೇಷನ್ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಸೊ ಆರ್ಡ್ರ್ ಕಾಪಿ ಡೌನ್ಲೋಡ್ ಆದಮೇಲೆ ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್ ಕಾಲೇಜ್ ಹೋಗಿ ನೀವು ರಿಪೋರ್ಟಿಂಗ್ ಮಾಡಲಿಕ್ಕೆ ಒಂದು ಕೊನೆಯ ದಿನಾಂಕ ಅಂತ ಕೊಡ್ತಾರೆ. ಇದು ಏನಂತಂದರೆ, ಒಂದು ಫಸ್ಟ್ ರೌಂಡು ಅಥವಾ ಮುಂದೆ ಬರುವಂಥ BPT ಅಲರ್ಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇದೇ ರೀತಿಯಾಗಿ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ.